ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. 23ನೆಯ ಸೂತ್ರ, ಈಶ್ವರ ಪ್ರಣಿಧಾನಧ್ವ. ಅಷ್ಟೇ ಈ ಸೂತ್ರ, ಈಶ್ವರ ಪ್ರಣಿಧಾನಧ್ವ. ಅಂದರೆ ಈಶ್ವರ ಪ್ರಣಿಧಾನದಿಂದಲೇ ಸಮಾಧಿ ಸ್ಥಿತಿಯನ್ನು ಸಾಧಿಸಿಕೊಳ್ಳಬಹುದು ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಇಷ್ಟಕ್ಕೆ ಬಿಡಲ್ಲ ಅವರು. ಈಶ್ವರ ಪ್ರಣಿಧಾನ ಅಂದ್ರೆ ಯೋಗ ಮಾರ್ಗ ಬೇಕು ಮನುಷ್ಯನಿಗೆ. ಆದರೆ ಬರೇ ವೈರಾಗ್ಯ ಅಭ್ಯಾಸ ಅಥವಾ ಸಾಧನೆಯ ಫಲ ಇಷ್ಟರಿಂದನೇ ಸಮಾಧಿ ಸ್ಥಿತಿ ಸಾಧ್ಯ ಇಲ್ಲ. ಸಮಾಧಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಅವನು ಪರಮಾತ್ಮನಿಗೆ ಶರಣಾಗ್ತಕ್ಕಂಥದ್ದು. ಪ್ರಣಿಧಾನಧ್ವ ಅಂದ್ರೆ ಸಂಪೂರ್ಣ ಆಗ್ತಕ್ಕಂಥದ್ದು. ಇದನ್ನ ನಾವು ಎಲ್ಲಾ ಶರಣರಲ್ಲೂ ನೋಡ್ತೀವಿ. ಎಲ್ಲ ಸಂತರು, ಯೋಗಿಗಳು ಯಾರೇ ಇರಲಿ, ಕಡೆಗೆ ಅವರು ಪರಮಾತ್ಮನಿಗೆ ಶರಣಾಗಿ ಆಗ್ತಾರೆ. ಹಠಯೋಗಿಗಳು ಬಿಟ್ಟು. ಹಠಯೋಗಿಗಳಿಗೆ ಸ್ವಲ್ಪ ಇರ್ತದೆ, ನಾವೇ ಮಾಡ್ತಾ ಇದ್ದೀವಿ, ಕೆಲವ್ರಿಗೆ, ಎಲ್ರಿಗೂ ಅಲ್ಲ. ಮತ್ತು ಪ್ರತಿಯೊಬ್ಬ ಯೋಗಿ, ಪ್ರತಿಯೊಬ್ಬ ಭಕ್ತ ಹಠ ಇಲ್ದೇನೆ ಏನು ಸಾಧಿಸಕ್ಕಾಗಲ್ಲ. ಹಠ ಇದ್ರೆ ಸಾಧಿಸಕ್ಕಾಗಲ್ಲ. ಆದ್ರಿಂದ ಹಠ ಯೋಗ ಬೇಕು. ಆದರೆ ಬಹಳ ಜನ ಹಠಯೋಗಿಗಳು ಅಹಂಕಾರವನ್ನು ಬೆಳೆಸ್ಕೊಂಡು ನಾವೇ ಸಾಧಿಸ್ಬಿಡ್ತೀವಿ ಅಂತ ಹೋಗ್ತಾರೆ. ಕೆಲವು ಸಿದ್ಧಿಗಳು ಆಗ್ತಾವ. ಆ ಸಿದ್ಧಿಗಳು ಆಗ್ತಾ ಆಗ್ತಾ ದೇವರ ಕೃಪೆಯನ್ನು ಮರೆತು ಬಿಡ್ತಾರೆ. ಆ ವಿಷಯದಲ್ಲಿ ಪತಂಜಲಿ ಋಷಿಗಳು ಬಹಳ ಎಚ್ಚರಿಸ್ತಾರೆ ನಮ್ಮನ್ನು. ಏನಂದ್ರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಪರಮಾತ್ಮನನ್ನ ಮರೆಯೋ ಹಾಗಿಲ್ಲ, ಮರಿಬಾರ್ದು. ಈಶ್ವರ ಪ್ರಣಿಧಾನವೇ ಮುಖ್ಯ ಅಂತ ಹೇಳಬೇಕಾಗಿತ್ತು ಅವ್ರು ನಿಜವಾಗಿ. ಆದರೆ ಆಗಿನ ಕಾಲದಲ್ಲಿ ಒಂದು ಸಮಸ್ಯೆ ಇತ್ತು ಭಾರತೀಯರಲ್ಲಿ. ಪತಂಜಲಿ ಋಷಿಗಳ ಕಾಲಕ್ಕೆ ಮತ್ತು ಅದಕ್ಕಿಂತ ಹಿಂದೆ ಪ್ರತಿಯೊಂದನ್ನೂ ಪರಮಾತ್ಮನೇ ಮಾಡ್ತಾನೆ. ತೇನ ವಿನ ತೃಣಮಪಿ ನ ಚಲತಿ. ಅಂದ್ರೆ ನಿನ್ನ ಕೃಪೆ ಇಲ್ಲದೆ ಒಂದು ಹುಲ್ಕಡ್ಡಿಯೂ ಅಲ್ಲಾಡಲ್ಲ. ಹೌದು, ಸರಿನೇ, ಅವನ ಕೃಪೆ, ಅವನ ಶಕ್ತಿ ಬೇಕು. ಆದರೆ ನಾವು ಪ್ರಯತ್ನ ಮಾಡದೆ ಹೋದ್ರೆ, ಈಗ ನಾವು ಪ್ರಾರ್ಥನೆಗೆ ಬರ್ಬೇಕಪ್ಪ, ಪ್ರಾರ್ಥನೆ ಮಾಡಿದ್ರೆ ಪರಮಾತ್ಮನ ಕೃಪೆ ಆಗುತ್ತೆ, ಯೋಗ ಮಾಡಿದ್ರೆ ಪರಮಾತ್ಮನ ಕೃಪೆ ಆಗುತ್ತೆ ಅಂತಿದೆ. ಇಲ್ಲ, ಹಾಗೆ ಮಲ್ಕೊಂಡ್ಬಿಡೋದು, 8 ಗಂಟೆವರೆಗೂ ಮಲ್ಕೊಳ್ಳೋದು, ಎಲ್ಲ ಒಂದೇ. ಏನ್ ಬೇಕಾದ್ರೆ ನಾವು ಎದ್ದು ಜಪ ಮಾಡ್ತೀವಿ, ಅಥವಾ ನಿದ್ದೆಲ್ಲೇ ಅವನ ಕನಸು ಕಾಣ್ತೀವಿ, ಚಿತ್ತವನ್ನು ಅವನ ಆಕಾರನೇ ಮಾಡ್ಕೊಳ್ತೀವಿ ಅನ್ನುವ ಕೆಲವು ಭೂಪರು ಇರ್ತಾರೆ. ಅದಕ್ಕೆ ಪತಂಜಲಿ ಋಷಿಗಳು ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನ ಈ ಆಲಸಿ ದೈವವಾದಿಗಳಾಗಿ ಮಾಡಲ್ಲ. ಅಂದ್ರೆ ಆಲಸಿಯಾಗಿದ್ದುಕೊಂಡು ನೀನು ದೈವವಾದ ಹೇಳಿದ್ರೆ ಅದನ್ನ ಪತಂಜಲಿಗಳು ಒಪ್ಪಲ್ಲ. ಇನ್ನೂ ಒಂದು ಸಮಸ್ಯೆ ಇತ್ತು. ಈ ಮುಂದಿನ ಸೂತ್ರದಲ್ಲಿ ಅದನ್ನ ಹೇಳ್ತಾರೆ. 24ನೇ ಸೂತ್ರ ಅಂತ ಕಾಣ್ತದೆ, 23 ಅಥವಾ 24. ಅದರಲ್ಲಿ ದೇವರು ಅಂದ್ರೆ ಯಾರು, ಈಶ್ವರ ಅಂದ್ರೆ ಯಾರು ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಅದನ್ನ. ಅಂದ್ರೆ ಆಗಿನ ಕಾಲದಲ್ಲಿ ದೇವತೆಗಳ ಕಾಟನೂ ಬಹಳ ಇತ್ತು. ಮನುಷ್ಯ ತಾನೇ ದೇವತೆಗಳನ್ನ ನಿರ್ಮಾಣ ಮಾಡಿ, ತಾನೇ ಗುಡಿ ಕಟ್ಟಿ, ತಾನೇ ಪುರಾಣಗಳನ್ನು ಬರೆದು ಕಲ್ಪಿಸಿ, ಅವ್ರಿಗೆ ಆ ಥರ ದೇವರ ಅನುಗ್ರಹ ಮಾಡ್ದ, ಇವ್ರಿಗೆ ಈ ಥರ ಅನುಗ್ರಹ ಮಾಡ್ದ. ಈ ಉದಾಹರಣೆಗೆ ಬೇಡರ ಕಣ್ಣಪ್ಪಂದು ಒಂದು ಉದಾಹರಣೆ ಕೊಡ್ತಾರೆ. ಶೈವ ಪದ್ಧತಿನಲ್ಲಿ, ವೈಷ್ಣವರಲ್ಲೂ ಅದಿದೆ. ವೈಷ್ಣವರಲ್ಲೂ ಆ ಥರದ ಭಕ್ತರಿದ್ದಾರೆ, ಶೈವರಲ್ಲೂ ಇದ್ದಾರೆ. ಬೇಡರ ಕಣ್ಣಪ್ಪ ಅವನು ಬೇಟೆ ಆಡ್ತಿದ್ದ, ಶಿವನ್ ಬಹಳ ಸ್ಮರಿಸ್ತಿದ್ದ. ಅವನು ಪೂಜಾರಿ ಪೂಜೆ ಮಾಡ್ತಿದ್ದ. ಇವನು ಆ ಪೂಜೆನೆಲ್ಲ ಅಳಿಸಿ ಆ ದೇವ್ರಿಗೆ ನೀರು ತಂದು ಬಾಯಲ್ಲಿ ಮುಕ್ಕಳಿಸ್ ತಂದು ಉಗಿದು, ಆಮೇಲೆ ಮಾಂಸ ಬೇಟೆಯಾಡಿದ ಮಾಂಸನೇ ತಂದು ಇಟ್ಟು ಹೊಲಿಸ್ಕೊಂಡ್ಬಿಟ್ಟ, ದೇವ್ರು ಹೊಲಿದ್ಬಿಟ್ಟ, ಕೈಲಾಸ ಕೊಟ್ಬಿಟ್ಟ. ಇದು ಕೇವಲ ಕಲ್ಪನೆ, ಕೇವಲ ಬರವಣಿಗೆ ಹೊರತು, ಪುರಾಣ ಕಲ್ಪನೆ ಹೊರತು ವಾಸ್ತವ ಅಲ್ಲ.
ಒಂದ್ ವೇಳೆ ವಾಸ್ತವ ಆಗಿದ್ರೆ, ಅವತ್ತು ಕಣ್ಣಪ್ಪ ಹಂಗ್ ಹೊಲಿಸ್ಕೊಂಡಿದ್ರೆ ಇವತ್ತು ಅಂತ ಕಣ್ಣಪ್ಪಗಳು ಬೇಕಾದಷ್ಟು ಆಗಬೇಕಾಗಿತ್ತಲ್ಲ. ಅವನೊಬ್ಬನೇ ಕಣ್ಣಪ್ಪ ಇರೋದು, ಬೇರೆಯವ್ರು ಯಾರಿಗೂ ಇಲ್ಲ. ಕಣ್ಣಲ್ಲಿ ನೀರು ಬರಕ್ ಶುರು ಆಯ್ತಂತೆ, ಇವನ್ ಕಣ್ಣು ತೆಗೆದಿಟ್ಬಿಟ್ಟ. ಆದ್ರಿಂದ ಕಣ್ಣಪ್ಪ. ಇವು ಅಡಗುಲಜ್ಜಿ ಕತೆ ಅಂತ ಹೇಳಬೇಕೆ ಹೊರತು ಬೇರೆ ಏನೂ ಇಲ್ಲ. ಇವನ್ನ ಬಸವಣ್ಣವರು ಕೂಡ ಉದಾಹರಿಸಿರ್ಬಹುದು. ಬಸವಣ್ಣನವರು ಉದಾಹರಿಸಿದರೆ ಅಥವಾ ಬೇರೆ ಯಾರೋ ಋಷಿಗಳು ಸ್ಮರಿಸಿದರೆ ಅಂದಾಕ್ಷಣಕ್ಕೇನೆ ಅದು ಸತ್ಯ ಅಲ್ಲ. ಪುರಾಣನೇ. ಸತ್ಯ ಸಂಗತಿ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬರೂ ಕಷ್ಟಪಡ್ಲೇಬೇಕು ಪರಮಾತ್ಮ ಹೋಲಿಸ್ಕೊಳಕ್. ಅದನ್ನ ಬೇರೆ ಬೇರೆ ವಚನಗಳಲ್ಲಿ ಹೇಳಿದ್ದಾರೆ. ಈ ಕೆಲವರು ಏನ್ ಮಾಡ್ತಾರಂದ್ರೆ ಈಸಿ ಗೋಯಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಬೇರೆ ಏನು ಮಾಡಲ್ಲ. ಲಿಂಗ ಕಟ್ಟೋದು, ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋದು, ಸಮಯಕ್ಕೆ ಸರಿಯಾಗಿ ಕಾಯ್ಕ ಮಾಡೋದು, ದಾಸೋಹ ಮಾಡೋದು, ಇದು ಯಾವುದೂ ಮಾಡಲ್ಲ. ಬೇಡರ್ ಕಣ್ಣಪ್ಪಂಗೆ ಹೊಲ್ದಂತ ನನಗೆ ಯಾಕೆ ಹೊಲಿಯಲ್ಲ ಅಂತ ಹೇಳಿ ಅವ್ರ ಎಲ್ಲಾ ದುರ್ಗುಣಗಳನ್ನ, ದೌರ್ಬಲ್ಯಗಳನ್ನ, ಆಲಸ್ಯಗಳನ್ನ ಇಟ್ಕೊಂಡು ನನಗೆ ದೇವ್ರ ಕೃಪೆ ಆಗಿದೆ ಅಂತ ಹೇಳ್ತಾರೆ. ಕೆಲವು ಜನ ಮೂಢ ಭಕ್ತರು ಅಂಥವ್ರಿಗೆ ಭಕ್ತರು ಆಗ್ತಾರೆ, ಅದರಲ್ಲೇನು ಸಂಶಯ ಇಲ್ಲ. ಅದನ್ನ ಈಶ್ವರ ಪ್ರಣಿಧಾನ ಅಂತ ಕರೆಯಲ್ಲ, ಪತಂಜಲಿಗಳು ಕರೆಯಲ್ಲ. ಮತ್ತು ಅಲ್ಲಮ ಪ್ರಭುಗಳು ಕಣ್ಣಪ್ಪನ ಭಕ್ತಿಯನ್ನ, ಬೊಮ್ಮಯ್ಯನ ಭಕ್ತಿಯನ್ನ, ಸಿರಿಯಾಳನ ಭಕ್ತಿಯನ್ನ ಅಲ್ಲಗಳೆದಿದ್ದಾರೆ. ಅಂದ್ರೆ ಅದು ಭಕ್ತಿ ಮಾರ್ಗ ಅಲ್ಲ, ಅದು ನಿಜವಾದ ಭಕ್ತಿ ಮಾರ್ಗ ಅಲ್ಲ. ಪುರಾಣಕಾರರು ಅವರನ್ನ ಭಕ್ತಿ ಮಾರ್ಗಕ್ಕೆ ಏರಿಸಿದ್ದಾರೆ. ಗೊತ್ತಾಯ್ತಲ್ವಾ? ಅವ್ರನ್ನ ಭಕ್ತರು ಅಂತೇಳಿ ಏರಿಸಿದ್ದಾರೆ. ಯಾಕೆ ಅಂದ್ರೆ ತಮ್ಮದ್ದನ್ನ ಸಾಧಿಸೋಕ್ಕೋಸ್ಕರ. ಅವ್ರಿಗೆ ಕೈಲಾಸ, ಈಗ ಹರಿಹರ ಮಾಡಿರೋದು ಹಂಗೇನೆ. ಹರಿಹರ ಕವಿ ತಮ್ಮ ಶೈವ ಭಕ್ತರನ್ನೆಲ್ಲ ಕೈಲಾಸಕ್ಕೆ ಕಳಿಸ್ಬಿಡೋದು. ಕಂಚಿಪುರವನ್ನ ಅವನು ಶಿರಿಯಾಳ ಶೆಟ್ಟಿ ಪುರದ ಸಮೇತನೇ ಹೋಗ್ಬಿಟ್ಟ ಕೈಲಾಸಕ್ಕೆ, ಕಂಚಿಪುರನ ತಗೊಂಡೋದ ಅಂತ ಹೇಳ್ಬಿಟ್ಟ. ಸದ್ಯ ಪುಣ್ಯಕ್ಕೆ ಅಲ್ಲೇ ಇದೆ ಕಂಚಿಪುರ, ಈಗಲೂ ಇದೆ ಕಂಚಿ. ಈ ಕಾಂಜಿವರಂ ಅಂತಾರೆ, ಸೀರೆಗಳಿಗೆ ಬಹಳ ಪ್ರಸಿದ್ಧಿ ಇದೆಯಲ್ಲ, ಅದೇ ಕಂಚಿ. ಗೊತ್ತಾಯ್ತಲ್ವ? ಅಂದ್ರೆ ಈ ಪುರಾಣಕಾರರು ಏನ್ ಮಾಡ್ತಾರೆ ಅಂದ್ರೆ ತಮ್ಮದನ್ನ ಶ್ರೇಷ್ಠ ಮಾಡಕ್ಕೆ, ತಮ್ಮ ಪದ್ಧತಿಯನ್ನು ಶ್ರೇಷ್ಠ ಮಾಡಕ್ಕೆ ಅವರು ಬೇಕಾದಂಗೆ ಕಥೆಗಳನ್ನು ಬರೆದ್ಬಿಡ್ತಾರೆ. ಅದು ಶೈವರಲ್ಲೂ ನಡೆದಿದೆ, ವೈಷ್ಣವರಲ್ಲೂ ನಡೆದಿದೆ. ಆದ್ರೆ ಆ ಪುರಾಣದಂತೆ ನೀವು ಈಗ ಯಾರೋ ಮಾಡಕ್ ಹೋದ್ರೆ ನಿಮ್ ಕಣ್ಣು ಕಳ್ಕೊಬೇಕಾಗತ್ತೆ, ಅಥವಾ ಯಾರ ತರ ಬಡಿಸ್ಕೋಬೇಕಾಗತ್ತೆ. ನೀವು ಯಾವುದೋ ಗುಡಿ ಲಿಂಗಕ್ಕೆ ಹೋಗ್ಬಿಟ್ಟು ನೀರು ಮುಕ್ಕಳಿಸ್ಕೊಂಬಂದು ನಾನು ಕಣ್ಣಪ್ಪನಂಗೆ ಅಭಿಷೇಕ ಮಾಡ್ತೀನಿ ಅಂತ ಹೋಗ್ರಿ, ಬಡದ್ ಕಳಿಸ್ತಾನೆ. ಗೊತ್ತಾಯ್ತಲ್ಲ? ಅಂದ್ರೆ ಆ ಥರದ್ದು ಪ್ರಯೋಜನ ಇಲ್ಲ. ಈಶ್ವರ ಪ್ರಣಿಧಾನ ಅಲ್ಲ. ಈಶ್ವರ ಪ್ರಣಿಧಾನ ಅಂದ್ರೆ ಏನಪ್ಪಾ ಅಂದ್ರೆ ಯಮನಿಯಮಗಳನ್ನ ಸರಿಯಾಗಿ ಪಾಲಿಸಿ, ಯಮನಿಯಮಗಳನ್ನ ಸರಿಯಾಗಿ ಪಾಲಿಸಿ ಆಮೇಲೆ ಶರಣಾಗ್ತಕ್ಕಂಥದ್ದು. ಅಂದ್ರೆ ಅಹಂಕಾರಿಗಳಾಗಬಾರ್ದು ಅನ್ನೋದು ಪತಂಜಲಿಗಳ ಮುಖ್ಯ ಗಮನ ಇದೆ ಇಲ್ಲಿ. ದೇವರ ಯೋಗದ ಹೆಸರಿನಲ್ಲಿ ಈಗ ಕೆಲವರು ಕಮ್ಯುನಿಸ್ಟ್ಸ್ ಇರಬಹುದು, ವಿಚಾರವಾದಿಗಳಿರ್ಬಹುದು, ಅವರು ಪೂಜೆನೂ ಮಾಡಲ್ಲ, ಜಪನೂ ಮಾಡಲ್ಲ, ಬೆಳಗ್ಗೆ ಬೇಗ ಎದ್ದಳಲ್ಲ ಕೆಲವರು. ಇನ್ನು ಕೆಲವರು ಕುಡುಕರಾಗ್ಬಿಟ್ಟಿದ್ದಾರೆ. ವಿಚಾರವಾದಿಗಳಲ್ಲಿ ಬಹಳಷ್ಟು ಜನ ಮಾಂಸಾಹಾರಿಗಳು ಕುಡುಕರು. ಜಾತಿ, ಧರ್ಮ, ಕುಲ, ಗೋತ್ರ ಏನು ನೋಡ್ಲಾರ್ದೆ ಅವರು ಕುಡುತ ಮತ್ತು ಮಾಂಸಾಹಾರಕ್ಕೆ ಬಲಿಯಾಗಿರ್ತಾರೆ, ಅಥವಾ ಇನ್ಯಾವುದೋ ಚಟಕ್ಕೆ ಬಲಿಯಾಗಿರ್ತಾರೆ. ಮಾತ್ರ ವೇದಿಕೆ ಮೇಲೆ ದೇವ್ರು ಬೇಡ, ಧರ್ಮ ಬೇಡ, ಏನು ಬೇಡ. ಆಮೇಲೆ ದೇಶದ್ರೋಹಿಗಳು ಆಗ್ಬಿಟ್ಟಿರ್ತಾರೆ. ಅವ್ರು ಕೆಲವರು ದೇಶದ್ರೋಹಿಗಳು ಆಗಿದ್ದಾರೆ ಎಷ್ಟೋ ಜನ ವಿಚಾರವಾದದ ಹೆಸರಿನಲ್ಲಿ. ಈಗೇನು ಮಾವೋವಾದಿಗಳು, ನೆಕ್ಸಲೈಟ್ಸ್ ಇದಾರಲ್ಲ, ಅವ್ರಲ್ಲಿ ಬಹಳ ಜನ ವಿದ್ಯಾವಂತರು. ನೆಕ್ಸಲೈಟ್ಸ್ ಆಗಿರೋರು ಬಹಳ ಜನ ವಿದ್ಯಾವಂತರು. ಆದ್ರೆ ಅವರು ದೇಶದ್ರೋಹಿಗಳಂದ್ರೆ ಹಿಂಸೆ ಮಾಡೋದು, ಕೊಲ್ಲೋದು. ಯಾವ ಧರ್ಮವೂ ಕೂಡ ಕೊಲ್ಲೋದನ್ನು ಹೇಳಲ್ಲ, ಆದರೆ ಇವರು ಕೊಲೆಗಡಕರಾಗ್ಬಿಡ್ತಾರೆ. ಆದ್ರಿಂದ ದೇವರ ಹೆಸರಿನಲ್ಲಿ ಒಂದು ಕಡೆ ಮೂಢಭಕ್ತಿನೂ ಬೆಳಿಬಾರ್ದು, ಇನ್ನೊಂದು ಕಡೆ ಶುಷ್ಕ ವಿಚಾರವಾದ ಬೆಳೆದು ಅಹಂಕಾರಿಗಳು ಆಗಬಾರ್ದು. ಈ ಎರಡರ ನಡುವೆ ಸತ್ಯವನ್ನ ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ಇದೆಯಲ್ಲ ಬಹಳ ಕಠಿಣ. ಸತ್ಯ ಸಂಗತಿ ಏನಪ್ಪಾ ಅಂದ್ರೆ ದೇವರು ಯಾರಿಗೂ ಸುಲಭವಾಗಿ ಹೊಲದ್ ಬಿಡಲ್ಲ. ಬೇಟೆ ಆಡ್ಬಿಟ್ಟ. ಇನ್ನೊಂದು ಶಿವರಾತ್ರಿ ಕಥೆ ಗೊತ್ತಿರ್ಬೇಕು ನಿಮಗೆಲ್ಲ. ಶಿವರಾತ್ರಿ ದಿವಸ ಹಿಂಗೆ ಅದು ಬೇಡರ ಕಣ್ಣಪ್ಪಂದು ಅಥವಾ ಇನ್ನೊಬ್ಬ ಯಾರೋ ಬೇಟೆಗಾರನೋ ಗೊತ್ತಿಲ್ಲ. ಶಿವರಾತ್ರಿ ದಿವಸ ಬೆಳಗ್ಗೆಯಿಂದ ಬೇಟೆ ಹುಡುಕಿದಂತೆ ಬೇಟೆ ಸಿಗ್ಲಿಲ್ಲ. ಅದಕ್ಕೆ ಉಪವಾಸ ಇದ್ಬಿಟ್ಟ ಅವನು. ಗೊತ್ತಾಯ್ತಲ್ಲ? ಬೇಟೆ ಸಿಗ್ಲಿಲ್ವಲ್ಲ, ಅದಕ್ಕೆ ಉಪವಾಸ ಇದ್ದ. ಆಮೇಲೆ ರಾತ್ರಿ
ಒಂದು ಮರದ ಮೇಲೆ ಹೋಗಿ ಕುತ್ಕೊಂಡ, ಯಾವ್ದಾರ ಬೇಟೆ ಬರುತ್ತೇನೋ, ಮರದ ಕೆಳಗೆ ಬರ್ತಿರ್ತವೆ, ಆವಾಗ ಹೊಡೆದ್ಬಿಡೋಣ ಅಂತೇಳಿ ಕುತ್ಕೊಂಡ, ಮರದ ಕಾಯ್ತಾ ಕುತ್ಕೊಂಡ. ಯಾವುದು ಬೇಟೆ ಬರಲಿಲ್ಲ. ಅದು ಸುಮ್ಮನೆ ಕುತ್ಕೊಳ್ಳೋದು ಯಾಕೆ ಅಂತೇಳಿ ಆ ಪತ್ರೆ ಈ ಮೇಲೆ ಪತ್ರೆ ಗಿಡದಲ್ಲಿ ಕೂತಿದ್ನಂತೆ, ಕಿತ್ ಕೆಳಗಡೆ ಹಾಕ್ತಾ ಇದ್ದ. ಗೊತ್ತಾಯ್ತಲ್ವಾ? ಕೆಳಗಡೆ ಒಂದು ಲಿಂಗ ಇತ್ತಂತೆ, ಕಲ್ಲಿನ ಉದ್ಭವ ಲಿಂಗ ಇತ್ತಂತೆ. ಆ ಪತ್ರೆಯಿಂದ ಪೂಜೆ ಆಯಿತು. ಆಮೇಲೆ ಅವನು ಬೆಳಿಗ್ಗೆ ಆಗೋ ಹೊತ್ತಿಗೆ ಜಾಗರಣೆನೂ ಆಗಿತ್ತು, ಉಪವಾಸನೂ ಆಗಿತ್ತು. ದೇವ್ರು ಬಂದು ಕೈಲಾಸ ಕರ್ಕೊಂಡು ಹೋಗ್ಬಿಟ್ಟ, ಶಿವ ಬಂದು ಕೈಲಾಸ ಕರ್ಕೊಂಡು ಹೋದ ಅಂತ ಹೇಳಿ ಬರೆದ್ರು. ಕೇಳಿದ್ರಲ್ಲ ಕಥೆ ನೀವು? ಶಿವರಾತ್ರಿ ದಿವಸ ಹೇಳ್ತಾರೆ ಕಥೆನ, ರೇಡಿಯೋಗಳಲ್ಲೂ ಹೇಳ್ತಾರೆ, ಬೇರೆಯವರು ಹೇಳ್ತಾರೆ, ಹರಿಕತೆ ಮಾಡೋರು, ಶಿವನ ಕತೆ ಮಾಡೋರು ಮಾಡ್ತಿರ್ತಾರೆ. ಇವೆಲ್ಲ ಸುಳ್ಳು, ಆಗಿನ ಕಾಲದ ಸುಳ್ಳು, ಸತ್ಯ ಅಲ್ಲ ಇವು. ಒಂದನೇದಾಗಿ ಹಿಂಸೆಯನ್ನ ಪರಮಾತ್ಮ ಒಪ್ಪಲ್ಲ. ಪರಮಾತ್ಮ ಸೃಷ್ಟಿಸಿರೋ ಪ್ರಕಾರ ಮನುಷ್ಯನ ಆಹಾರ ಮಾಂಸಾಹಾರ ಅಲ್ಲ. ಯಾವುದೇ ಜಾತಿ, ಧರ್ಮ, ಕುಲ, ಗೋತ್ರ ಯಾವುದೇ ಇರಲಿ, ಮುಸಲ್ಮಾನ ಇರಲಿ, ಕ್ರಿಶ್ಚಿಯನ್ ಇರಲಿ, ಅವನು ಯಾರೇ ಇರಲಿ, ಬ್ರಾಹ್ಮಣ ಇರಲಿ, ಯಾರ್ದು ಜೀರ್ಣಾಂಗ ವಿವಾಹ ಏನಿದೆಯಲ್ಲ ಅದು ಎಲ್ಲರದ್ದು ಒಂದೇ ಥರ ಇದೆ. ಮನುಷ್ಯರು ಮಾತ್ರದ್ದು ಜೀರ್ಣಾಂಗ, ಚೀನಾದವ್ರದ್ದು ಹಂಗೆ ಇದೆ, ಜಪಾನ್ದವ್ರದ್ದು ಹಂಗೆ ಇದೆ. ಅವ್ರು ಕಪ್ಪೆ ಜಿರಳೆ ಎಲ್ಲ ತಿಂದು ಜೀರ್ಣಿಸ್ತಾರೆ ಅಂತ ಏನಲ್ಲ, ಅದ್ರ ತಕ್ಕಾಗ ಒದ್ದಾಡ್ತಿದ್ದಾರೆ. ಅದು ಉಪ್ಪು ಖಾರ ಹುಳಿ ಹಾಕೊಂಡು ಮಸ್ತಾಗಿ ಕರೆದು ಎಣ್ಣೆಯಲ್ಲಿ ತಿಂದರೆ ಅಂದಾಕ್ಷಣಕ್ಕೆ ಅವರೇನು ಬಹಳ ದೊಡ್ಡ ಸಾಧನೆ ಮಾಡಿದ್ರು ಅಂತ ಅಲ್ಲ. ಕಮ್ಯುನಿಸಮ್ ಅಲ್ಲಿ ಯಾಕೆ ಸಾಧನೆ ಆಗ್ತಿದೆ, ಅವರು ಯಾಕೆ ಪ್ರಗತಿ ಹೊಂದಿದ್ದಾರೆ? ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ. ಆಮೇಲೆ ಈ ಸ್ಟ್ರೈಕ್ಗಳು, ಆಮೇಲೆ ದೇವ್ರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಅಲ್ಲಿ ಏನು ಸಮಯ ಹಾಳು ಮಾಡಂಗಿಲ್ಲ. ಅದಕ್ಕೆ ಚೀನಾದವ್ರು ಮುಂದೆ ಹೋಗಿದ್ದಾರೆ ಹೊರತು ಅವ್ರೇನು ಧರ್ಮವಂತರಲ್ಲ. ಬೀಳುತ್ತೆ ಇವತ್ತೆಲ್ಲ ನಾಳೆ ಕಮ್ಯುನಿಸಮ್ ಬಿದ್ದೇ ಬೀಳುತ್ತೆ. ಇದು ಒಳ್ಳೆ ಪದ್ಧತಿ ಅಲ್ಲ. ಅಂದ್ರೆ ಈ ಒಂದು ರೀತಿ ಅರ್ಥದಲ್ಲಿ ಶಿವರಾತ್ರಿ ಹೆಸರಲ್ಲಿ ಸುಳ್ಳು ಹೇಳೋದು. ಮೊದಲನೇದು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬೇಟೆ ಆಡಿದ್ರೆ ಅವನು ಹಸ್ಕೊಂಡೇನಿರಲ್ಲ. ಯಾರೇ ಒಬ್ಬ ಬೇಟೆಗಾರ ಹಸ್ಕೊಂಡಿರಲ್ಲ, ಅವನೇನು ಉಪವಾಸ ಮಾಡ್ಬೇಕಂತಿರಲ್ಲ. ಹಣ್ಣಾದ್ರೂ ತಿಂತಾನೆ, ಇಲ್ಲ ಯಾವ್ದೋ ಪಕ್ಷಿನಾದ್ರೂ ಹೊಡೆದು ತಿಂತಾನೆ, ಬೇಯಿಸ್ಕೊಂಡು ತಿಂತಾನೆ, ಏನಾದ್ರೂ ಮಾಡ್ತಾನ. ಗೊತ್ತಾಯ್ತಲ್ಲ? ಉಪವಾಸ ಏನ್ ಮಾಡಲ್ಲ. ಎರಡನೇದು, ಬಿಲ್ವಪತ್ರೆ ಗಿಡದ ಮೇಲೆ ಕೂತ್ಕೊಳಕ್ ಬರಲ್ಲ. ನೋಡಿದೀರ ನೀವು? ಕೂತ್ಕೊಳಕ್ ಬರುತ್ತೇನ್ರಿ ಅಲ್ಲಿ? ಈ ಮಾವಿನ ಗಿಡದ ಮೇಲೆ ಕೂತ್ಕೊಂಡಂಗೆ, ಅಥವಾ ಏನೋ ಬೇರೆ ಗಿಡಗಳ ಮೇಲೆ ಕೂತ್ಕೊಂಡಂಗೆ ಬಿಲ್ಪತ್ರೆ ಗಿಡದ ಮೇಲೆ ಕೂತ್ಕೊಳಕ್ ಬರಲ್ಲ. ಯಾಕಂದ್ರೆ ಮುಳ್ಳು ಚುಚ್ತಾವಲ್ಲ, ಮುಳ್ಳಿರ್ತಾವೆ. ಅದನ್ನ ಅದ್ರ ಮೇಲೆ ರಾತ್ರಿ ಎಲ್ಲ ಕಳೆದು ಆ ಪತ್ರೆ ತೆಗೆದು ಕೆಳಗಡೆ ಹಾಕಕ್ ಬರಲ್ಲ. ಮತ್ತೆ ಅಷ್ಟು ಸುಲಭವಾಗಿ ಬರೀ ಪುರಾಣಕಾರರೇ ಈ ತಪ್ಪು ಮಾಡಿದ್ದಾರೆ ಅಂತಲ್ಲ, ಶಂಕರಾಚಾರ್ಯರಿಂದ ಹಿಡ್ಕೊಂಡು ಈ ಬಿಲ್ವ ಸಮರ್ಪಣೆ ಮಾಡಿ, ಬಿಲ್ವಾಷ್ಟಕ ಇದೆಯಲ್ಲ, ಪೂರ್ವಜನ್ಮ ಕೃತಂ ಪಾಪಂ ಏಕ ಬಿಲ್ವ ಸಮ ಶಿವಾರ್ಪಣಂ ಅಂತ ಬರ್ತದಲ್ಲ, ಅದು ಸುಳ್ಳೇನೆ. ಹೆಂಗಾಗತ್ತದು? ಒಂದು ಮಾಡೋ ಪಾಪ ಎಲ್ಲ ಮಾಡ್ಬಿಟ್ಟು ಒಂದು ಬಿಲ್ವ ಸಮರ್ಪಣೆ ಮಾಡಿಬಿಟ್ರೆ ನಿಮಗೆ ಇಡೀ ಜನ್ಮದ ಪಾಪ ಎಲ್ಲ ಹೊರಟೋಗ್ಬಿಡುತ್ತಾ? ಸಾಧ್ಯ ಇಲ್ಲ. ಆ ಈಸಿ ಗೋಯಿಂಗ್ ಮಾಡ್ಕೊಂಡೆ ತಿರುಪತಿ ಅಥವಾ ಧರ್ಮಸ್ಥಳ ಅಥವಾ ಕಾಶಿ ಇವೆಲ್ಲ ಯಾಕೆ ಬೆಳೀತಾವ ಅಂದ್ರೆ, ಈಸಿ ಹೋಗಿ ಬಂದ್ಬಿಡೋಣ, ಅಲ್ಲಿ ಹೋಗಿ ನದಿಲಿ ಮುಳುಗ್ ಬಂದ್ಬಿಟ್ಟು ಹಣ್ಕಾಯಿ ಮಾಡಿಸ್ಕೊಂಡ್ ಬಂದ್ಬಿಟ್ರೆ ಎಲ್ಲ ಮಾಫ್, 1 ವರ್ಷ ಮಾಡಿದ್ದೆಲ್ಲ ಮಾಫ್. ನೋ, ಇದು ಈಶ್ವರ ಪ್ರಣಿಧಾನ ಅಲ್ಲ. ಪತಂಜಲಿಗಳು ಹೇಳೋದು, ಮೊದಲು ಯಮ ನಿಯಮ ಮಾಡು, ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಮಾಡು, ಅದನ್ನ ಸರಿಯಾಗಿ ಮಾಡ್ಕೊ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಆಮೇಲೆ ಈಶ್ವರ ಪ್ರಣಿಧಾನ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಇವ್ಯಾವುದು ಮಾಡ್ಲಾರ್ದೇನೆ ಆಲಸಿಯಾಗಿ, ಈಗ ನಮ್ಮ ಬಸವರಾಜನಂತವ್ರು ಇದಾನಲ್ಲ, ಅವನು ಅಂಥವ್ರು ಓಂ ನಮಃ ಶಿವ ಹೇಳಿ ಜಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ 1 ಗಂಟೆ ಬಿಟ್ಟು 2 ಗಂಟೆ ಸ್ನಾನ ಮಾಡಿಬಿಟ್ರೆ ಪಾಪ ಎಲ್ಲ ಹೊರಟೋಗ್ಬಿಡುತ್ತ? ಖಂಡಿತ ಹೋಗಲ್ಲ. ಗೊತ್ತಾಯ್ತಲ್ಲ? ಅದು ಹುಚ್ಚುತನ, ಭಕ್ತಿ ಅಲ್ಲ, ಅದು ಹುಚ್ಚುತನ. ಅದನ್ನ ನಾವು ತಿದ್ದಬೇಕೇ ಹೊರತು ಅದಕ್ಕೆ ಪ್ರೋತ್ಸಾಹ ಕೊಡಬಾರ್ದು. ನಮ್ಮ ದೇಶದಲ್ಲಿ ಈ ಕೆಟ್ಟ ಸಂಸ್ಕೃತಿ ಆಗಿದೆ. ಎಷ್ಟೋ ಹುಚ್ಚರಿಗೆ, ಲಡ್ಡು ಮುತ್ತೇನಂತವ್ರಿಗೆ, ಇಂಥವ್ರಿಗೆಲ್ಲ ಏರಿಸಿ ಹುಚ್ಚರನ್ನೇ ಮಹಾತ್ಮರು, ಅವತಾರಿ ಪುರುಷರು ಮಾಡಾಕ್ಬಿಟ್ಟಿದ್ದಾರೆ, ಅವಧೂತರನ್ನ ಮಾಡಾಕ್ಬಿಟ್ಟಿದ್ದಾರೆ. ಅವ್ನು ಗಟಾರದ ನೀರು ಕುಡ್ದ, ಅದು ಹುಚ್ಚುತನವೇ ಹೊರತು ಭಕ್ತಿ ಅಲ್ಲ ಅದು. ಗೊತ್ತಾಯ್ತಲ್ಲ? ಇವನು ಗಟಾರದ ನೀರು, ಅಯ್ಯೋ ಗಟಾರದ ನೀರು ಕುಡಿದು ಏನ್ ತಪಸ್ ಮಾಡ್ತಿದಾರಪ್ಪ, ಅಲ್ಲೇ ಕಟ್ಟೆ ಮೇಲೆ ಕೂತಿದ್ದಾರೆ. ಯಾಕೆ ದೇವ್ರ ಗುಡಿಗೆ ಕಟ್ಟೆ ಮೇಲೆ ಹಾಕಿ ಕೂತ್ಕೊಳ್ಳಿಲ್ಲ? ಶುದ್ಧವಾದ ನೀರು ಹಾಕಿ ಕುಡಿಲಿಲ್ಲ? ಇಂತಹ ಹುಚ್ಚುತನಗಳು ನಮ್ಮಲ್ಲಿ. ಅದಕ್ಕೆ ಓಶೋ ಒಂದು ಮಾತು ಹೇಳ್ತಾನೆ, ಬಹಳ ಚಂದ ಹೇಳ್ತಾನೆ. ಅಮೆರಿಕಾದಲ್ಲಿ ಹುಚ್ಚರು ಜಾಸ್ತಿ ಅಂತಿದ್ರು ಆವಾಗ, ಓಶೋನ್ ಕಾಲಕ್ಕೆ ಹುಚ್ಚಾಸ್ಪತ್ರೆ ಜಾಸ್ತಿ ಇದಾವೆ. ಅವನು ಹೇಳ್ತಿದ್ದ, ಭಾರತದಲ್ಲೂ ಹುಚ್ಚರು ಜಾಸ್ತಿ ಇದ್ದಾರೆ, ಆದರೆ
ಮುಚ್ಚಿಡುವ ಸಾಧನಗಳು ಇಲ್ಲಿ ಚೆನ್ನಾಗಿದಾವೆ ಅಂತ ಗೊತ್ತಾಯ್ತಲ್ಲ. ಭಕ್ತಿ ಹೆಸರಲ್ಲಿ, ತ್ಯಾಗದ ಹೆಸರಲ್ಲಿ ದಿಗಂಬ ಬಟ್ಟೆ ಎಲ್ಲ ಬಿಚ್ಚ ಒಗೆದ್ಬಿಟ್ಟ ಅಂದ್ರೆ ಅವ್ನಿಗೆ ಹುಚ್ಚನು ಒಗಿತಾನೆ. ಇವನ್ ಮಹಾತ್ಮನ್ ಮಾಡಾಕ್ ಬಿಡ್ತಾರ. ಅವನು ಒಂದು ಗೋಣಿ ಚೀಲ ಸುತ್ಕೊಂಡು ಅಡ್ಡಾಡ್ದ, ಸರಿ ಅವನ್ ಮಹಾತ್ಮ ಆಗೋಗ್ಬಿಟ್ಟ. ಇದು ಬಹಳ ತೊಂದರೆಗಳಾಗಿದೆ. ಅದಕ್ಕೆ ಪತಂಜಲಿಗಳು ಹೇಳೋದು ಇಂಥ ಈಶ್ವರ ಪ್ರಣಿಧಾನ ಅಲ್ಲ. ಈಶ್ವರ ಪ್ರಣಿಧಾನ ಅಂದ್ರೆ ಸರಿಯಾಗಿ ಯೋಗ ಮಾರ್ಗದಲ್ಲಿ ನಡಿಬೇಕು, ಅಹಂಕಾರಿಗಳಾಗಬಾರ್ದು. ವಿಚಾರವಾದಿಗಳ ತರ, ಶುಷ್ಕ ಜ್ಞಾನಿಗಳ ತರ, ಪುಸ್ತಕ ಜ್ಞಾನಿಗಳ ತರ ಅಹಂಕಾರಿಗಳು ಆಗಬಾರ್ದು, ಉಡಾಫೆ ಮಾಡ್ಕೊಂಡು ಜೀವನದಲ್ಲಿ ಇರಬಾರ್ದು ಅನ್ನೋದನ್ನ ಅಲ್ಲಿ ಹೇಳ್ತಿದ್ದಾರೆ ಹೊರತು ಇನ್ನೇನು ಅಲ್ಲ. ಅದಕ್ಕೆ ಮಾಡುವ ಕೆಲಸವನ್ನೆಲ್ಲ ಮಾಡೋಣ, ಚೆನ್ನಾಗಿ ನಡ್ಕೊಳ್ಳೋಣ, ನೀತಿ ನಿಯಮಗಳನ್ನು ಪಾಲಿಸೋಣ, ಅಹಂಕಾರಿಗಳಾಗೋದು ಬೇಡ. ಇದೇ ಈಶ್ವರ ಪ್ರಣಿಧಾನ. ಅಂತಹವರಿಗೂ ಕೂಡ ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗತ್ತೆ ಅನ್ನುವ ಮಾತನ್ನ ಈ ಸೂತ್ರದಲ್ಲಿ ಹೇಳ್ತಾರೆ. ಈಶ್ವರ ಪ್ರಣಿಧಾನದ್ವ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.